ಇರಾನ್ನಲ್ಲಿ ಅಪಾಯಕಾರಿ ಹಿಂಸಾಚಾರದ ಪ್ರತಿಭಟನೆಗಳು ಭುಗಿಲೆದ್ದ ಮೇಲೆ ಭಾರತೀಯರನ್ನ ಹೊತ್ತ ಮೊದಲ ವಿಮಾನವು ದಿಲ್ಲಿಗೆ ಬಂದಿಳಿಯಿತು. ಮೊದಲ ಹಾರಾಟದಲ್ಲಿ 2 ವಿಮಾನಗಳು ಒಂದರ ಹಿಂದೆ ಒಂದು ಭಾರತೀಯರನ್ನ ಇರಾನ್ನಿಂದ ಹೊತ್ತು ತಂದು ದಿಲ್ಲಿಯಲ್ಲಿ ಇಳಿಸಿತ್ತು. ಭಾರತೀಯರನ್ನ ಸದ್ಯ ಇರಾನ್ಗೆ ಪ್ರವಾಸ ಇತ್ಯಾದಿ ಹೋಗದಂತೆ ತಡೆದಿರುವ ಭಾರತ ಸರ್ಕಾರವು ಅಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು, ಉದ್ಯೋಗಿಗಳು ಭಾರತಕ್ಕೆ ವಾಪಸ್ಸು ಬರಲು ಸಹಾಯ ಮಾಡುತ್ತಿದೆ. ಜನವರಿ 15ರಂದು ಇರಾನ್ ತನ್ನ ವಾಯುಮಾರ್ಗವನ್ನು ತಾತ್ಕಾಲಿಕವಾಗಿ ಮುಚ್ಚಿದ್ದರಿಂದ ಭಾರತ ಸರ್ಕಾರವು ಕಳುಹಿಸಬೇಕಿದ್ದ ವಿಮಾನವು ಹೋಗಲಾಗಿಲ್ಲ. ಈಗ ಬಂದ 2 ವಿಮಾನಗಳು ಬರಬೇಕಿದ್ದ ತಡೆಗೊಂಡಿದ್ದ ವಿಮಾನಗಳು ಸವಾರಿಗಳಾಗಿವೆ. ಇರಾನ್ನಲ್ಲಿ ಭಾರತದ ಉದ್ಯಮಿಗಳು, ಉದ್ಯೋಗಿಗಳು, ವಿದ್ಯಾರ್ಥಿಗಳು, ಯಾತ್ರಿಕರು ಹಾಗೂ ಪ್ರವಾಸಿಗರು ಸಿಕ್ಕಿಬಿದ್ದಿದ್ದಾರೆ. ಇಂಟರ್ನೆಟ್ ಸೇವೆ ಇಲ್ಲದ್ದರಿಂದ ಕುಟುಂಬದವರಿಗೆ ಮಾಹಿತಿ ನೀಡುವಂತಿರಲಿಲ್ಲ. ಫೋನ್ ಸಂಪರ್ಕ ಕೂಡ ಸರಿಯಾಗಿ ಆಗುತ್ತಿಲ್ಲವಾದ್ದರಿಂದ ಸ್ನೇಹಿತರ ಸಂಪರ್ಕವೂ ಸಾಧ್ಯವಿತ್ತು. ಹೊರಗೆ ಹೋದರೆ ಪ್ರತಿಭಟನಾಕಾರರು ಸುತ್ತಿಕೊಂಡು ತೊಂದರೆ ಕೊಡುತ್ತಿದ್ರು. ಸರಿಯಾಗಿ ಅಗತ್ಯದ ವಸ್ತುಗಳು ಸಿಗುತ್ತಿರಲಿಲ್ಲ. ನಮ್ಮ ರಾಯಭಾರ ಕಚೇರಿಯನ್ನ ಕೂಡ ಸಂಪರ್ಕಿಸಲು ಅವಕಾಶ ಇರಲಿಲ್ಲ ಎಂದು ಬಂದಿಳಿದ ಬಹುತೇಕರು ಹೇಳಿಕೊಂಡ ತೊಂದರೆಯಾಗಿದೆ. ನಾವು ಭಯಭೀತರಾಗಿದ್ದೆವು ಎಂದು ಕೂಡ ಕೆಲವರು ಹೇಳಿದ್ರು. ಯುಎಸ್ಎ ಬಾಂಬ್ ದಾಳಿ ನಡೆಸಿದೆ ಎಂಬ ಭಯ ಇದ್ದುದಾಗಿಯೂ ಕೆಲವರು ತಿಳಿಸಿದ್ರು. ಇರಾನ್ನಲ್ಲಿ ಈಗಲೂ 9,000ರಷ್ಟು ಭಾರತೀಯರು ಇರುವುದಾಗಿ ಹೇಳಲಾಗಿದೆ. जैसे कि आपके लिए बस आई है तो जी कोई खुशी नहीं है क्योंकि हम सुबह 3 बजे से अभी तक यहाँ थे. अब आए, अब आना और ना आना एक ही बात है. हमारे सेंटिमेंट्स जो थे वो हर्ट हो चुके हैं. जी जी मेरा नाम उमैर है. जी